ಬೇಕಾದಷ್ಟು ಬಾಂಧವ್ಯ ಇದ್ರ ಕಡೆ ದುಡ್ಡು ಅನ್ನೋದು ಮಹಾ ಕೆಟ್ಟದ್ರಿ. ಹೌದು ಹೌದಲ್ರಿ, ಕೆಡ್ಸೋದು ಅದು. ಅಂತ ವಿಚಾರ ಬಂದಾಗ ಹೆಂಗೆ ನೀವು ನಾವು ಇವತ್ತಿನವ್ರಿಗೆ ನಮ್ಮ ಅಣ್ಣ ತಮ್ಮ ಒಳಗೆ ನನ್ನ ಆತ್ಮಸಾಕ್ಷಿ ಹೇಳ್ಬೇಕು ಅಂತಂದ್ರೆ ನಮ್ಮ ಅಣ್ಣ ನನಗೆ ಜಾಸ್ತಿ ರೊಕ್ಕ ಕೊಡ್ತಾರೆ. ಇದು ಸತ್ಯ, ಇದು ಸತ್ಯ. ನಿಮಗೆ ಜಾಸ್ತಿ, ನಮಗೆ ಜಾಸ್ತಿ ಕೊಡ್ತಾರೆ. ಅವು ಕೊಟ್ಟಿದ್ರು ನಾವು ಅದನ್ನ ಆ ಥರ ಉಪಯೋಗ ಇದು ಕೊಟ್ಟಾರ ನಮ್ಮ ಅಣ್ಣಾರ ಇದು ಹಂಗೆ ಮಾಡೋಕೆ ಆಗಂಗಿಲ್ಲ, ಏನೇ ಮಾಡಿದ್ರೆ ಅವ್ರು ಕೇಳಿ ಅವ್ರಿಗೂ ಗೊತ್ತು ನಮ್ಮ ತಮ್ಮ ಹೆಂಗೆ ಅಂತೇಳಿ. ಅದು ನಮ್ಮ ರೊಕ್ಕದೊಳಗೆ ಇವತ್ತು ನನಗೆ ಯಾವ ಇದು ಬಂದೇ ಇಲ್ಲ. ಅದು ಅವ್ರು ಎಷ್ಟು ಕೊಡ್ತಾರ ಇಟ್ಕೊಂಡಿದ್ದು ಕೊಡೋದು. ಅದು ನನ್ನ ಆತ್ಮವಿಶ್ವಾಸ ಹೇಳ್ಬೇಕಂತಂದ್ರೆ ಅವ್ರಿಗಿಂತ ನಂಗೆ ದುಡ್ಡು ನಂಗೆ ಜಾಸ್ತಿ ಕೊಡ್ತಾರೆ ಅವರು. ಇದು ಸತ್ಯ. ಕಾಂಪಿಟೇಷನ್ ಮಾಡೋರಂದ್ರೇನು? ಕಾಪಿ ಮಾಡೋರಂತ. ಕಾಪಿ ಮಾಡೋಷ್ಟೇ ಕಾಂಪಿಟೇಷನ್ ಮಾಡ್ತಾರೆ. ಕಾಪಿ ಮಾಡೋರು ಏನೇ ಮಾಡಲ್ಲ, ಅವ್ರ ಜೊತೆ ನೀವು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ದು ಏನು ಬೇಸಿಕ್ ಇದೆ, ನಿಮ್ದು ಏನು ಮೂಲ ನಾಲೆಜ್ ಇದೆ ಅಲ್ಲ, ನೀವೇನು R&D ಮಾಡ್ತೀರಿ, ನೀವೇನು ಟೆಕ್ನಿಕಲ್ ಮಾಡ್ತಿರಲ್ಲ, ನಿಮ್ಮ ಬುದ್ಧಿ ಏನಿದೆ ಅಲ್ಲ ಅದು ಯಾರಿಗೆ ಬರಲ್ಲ. ಈಗ ಮಾರುದ್ರಪ್ಪ ಮಾಡಿದವ್ರಿಗೆ ಬೇರೆ ಕರ್ನಾಟಕ ಮತ್ತೆ ಯಾರಿಗೆ ಮಾಡಕ್ ಬರಲ್ಲ ಬದುಕಿನ ಬುತ್ತಿನ. ಅರ್ಥ ಏನಂತಂದ್ರೆ ಅದು ಒಂದು ನಾಲೆಜ್ ಇದೆ ಅಲ್ಲ, ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ಅದನ್ನ ಯಾರು ಕಾಪಿ ಮಾಡಕ್ ಆಗಂಗಿಲ್ಲ. ಸ್ವಂತ ನಿಮ್ದು ಓನ್ ಇರ್ತದಲ್ಲ, ನೀವು ನಾಲೆಜ್ ಜೊತೆಗೆ ನೀವು ಯಾವ್ದೋ ಭಾಗದೊಳಗಾಗಲಿ, ಈ ಇಂಡಸ್ಟ್ರೀಜೊಳಗಾಗಲಿ, ಬೇರೆ ಒಂದು ಇದ್ರೊಳಗಾಗಲಿ ಕಾಪಿ ಮಾಡೋದ್ರೆ ಅವರು ಡೂಪ್ಲಿಕೇಟ್ಸ್. ಆದ್ರೆ ಅವ್ರ ಒರಿಜಿನಾಲಿಟಿ ಅವ್ರ ಹತ್ರ ಇರಲ್ಲ, ಮಾಡಕ್ ಆಗಲ್ಲ. ನಮ್ಮಲ್ಲಿ ಪೋದ ಅಂತ ಹೇಳ್ತಾರೆ ಗುಜರಾತಿ ಒಳಗೆ, ಅದನ್ನ ನಿಮ್ಗೆ ಕೊಡ್ತೇವೆ ನಾವು. ಅದನ್ನ ನೀವು ತಗೊಂಡೋಗಿ ಅದನ್ನ ನಿಮ್ಮ ಇದ್ರೊಳಗೆ ನೆಡಬೇಕು, ಆ ನೆಟ್ ಫಲ ಕೊಡ್ಬೇಕು ನಿಮ್ಗೆ ಅದು ಅಂತ. ಆ ಥರ ಮಷಿನ್ ಕೊಡ್ತೀವಿ ನಿಮ್ಗೆ ಅಂತ ಹೇಳ್ತೀವಿ. ಸುಮ್ಮನೆ ನಾವು ಹಂಗ ಇದಾಗುವಂಥದ್ದು ಕೊಡೋದಿಲ್ಲ, ಅದನ್ನ ಕೊಡ್ಬೇಕು, ಅದನ್ನ ನೆಡ್ಬೇಕಲ್ಲ. ಫಲ ಕೊಟ್ಟಾಗ ಅದೇನು ಸಂತೋಷ ನೀವು ಇದು ಮಾಡ್ತಿರಲ್ಲ, ಆ ಸಂತೋಷ ನಮ್ಮ ಹಣ್ಣು ತಿಂದ ನಿಮ್ಗೆ ಸಂತೋಷ ಆಗ್ತೈತಲ್ಲ, ಅವಾಗ ನಮ್ಗೆ ನಾವು ನಿಮ್ಮ ಮುಂದೆ ಸಸಿ ಕೊಡ್ತಾ ಇದ್ದೇವೆ, ಮಷಿನ್ ಕೊಡ್ತಾ ಇಲ್ಲ, ಒಳ್ಳೆ ಬೀಜದ ಮರ ಕೊಡ್ತಾ ಇದ್ದೀವಿ. ಅದನ್ನ ನಿಮ್ಗೆ ಫಲ ಅದ್ರದ್ದು ನಿಮ್ಗೆ ಸಿಗಬೇಕಾದ ನಮ್ಮ ಉದ್ದೇಶ ಅದು. ಫಲ ನಿಮ್ಗೆ ಸಿಗಬೇಕು. ಈಗ ನಾವು ಮಷಿನ್ ಕೊಟ್ಟು ನಮ್ಗೆ ದುಡ್ಡು ಬಂತು, ನಾವೇ ಶ್ರೀಮಂತರ ಆಗ್ಬೇಕಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. कितने प्रोडक्शन होता है अभी? यहाँ पे 3-4 टन का प्रोडक्शन करते हैं हम। 4 टन डेली? 3-4 टन। ओके, 4,000 kg। ओके, कर्नाटक जाते हैं माल? नहीं, यहीं पे लगभग 90 किलोमीटर के एरिया में, ज़्यादा दूर नहीं जाते हम। लास्ट 90 किलोमीटर। ओके, कटली बरोदे ನಮ್ಮ ಕಡೆ अण्णगिरी कटली अण्णगिरी कटली। कर्नाटक से आता है ना? चना टोटली कर्नाटक से आता है। गुलबर्गा। प्रॉपर गुलबर्गा। ओके, अभी इधर नहीं मिलता है क्या? इधर मिलता है, लेकिन वहाँ की चने की जो पहचान है वो यहाँ पे नहीं, उसकी मतलब क्वालिटी वहाँ जैसे नहीं मिल सकती है। ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಈಗ ಒಂದು ಹೇಳ್ರಿ, ನಿಮ್ಮಿಬ್ರು ಅಣ್ಣ ತಮ್ಮನ ನೋಡಿ ಕಲಿಯೋದು ಭಾಳ ಐತೆ ಮಂದಿ. ಹ್ಞೂನ್ರಿ. ಒಗ್ಗಟ್ಟು ಹೆಂಗೆ ಕಾಪಾಡ್ಕೊಂಡ್ರಿ ನೀವಿಬ್ರು? ಯಾಕಂದ್ರೆ ಅಣ್ಣ ತಮ್ಮಗಳು ಬೆಳೀತಾ ದಾಯಾದಿಗಳು ಅಂತ ಹೇಳ್ತಾರೆ. ಬಟ್ ನಿಮ್ಮಿಬ್ರು ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಹೆಂಗೆ ಅಂತೀವಿ ಹೇಳ್ರಲ್ಲ ನೀವು ದೊಡ್ಡ. ಅಷ್ಟು ನಾವು ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ, ಅಷ್ಟು ದೂರ ಬಂದಾದ್ಮೇಲೆ ನಾವು ಇಬ್ಬರು ಮತ್ತು ನಮ್ಗೆ ಯಾರಿಲ್ಲ ಇಲ್ಲಿ, ನಾವೇ ಅಣ್ಣ ತಮ್ಮಗಳು, ನಾವೇ ಸಹೋದರರು, ಆಮ್ಯಾಗ ನಮ್ದು ಒಂದು ರಿಲೇಷನ್, ಕುಟುಂಬ. ಈಗ ಅಷ್ಟು ದೂರ ಇಲ್ಲಿ ಬಂದು ನಾವು ಅವರು ಒಂದು ಎಕ್ಕಿಗಿದ್ರೆ ಮತ್ತು ಜೀವನದಾಗ ಜೀವಿಸಲಿಕ್ಕೆ ಪ್ರಯೋಜನ ಏನಿದೆ? ಅದು ಮುಖ್ಯ ಅಲ್ಲ. ಓಕೆ, ಈಗ ನೀವು ಅಲ್ಲಿ ಇಷ್ಟ ಇಲ್ಲಿ ಬಂದುಬಿಟ್ಟು ಇಲ್ಲಿ ಬಂದ್ಮೇಲೆ ನೀವು ಈ ಥರ ಇಲ್ಲ ವಿಚಾರ ಮಾಡಿದ್ರೆ ಮತ್ತೆ ಅಲ್ಲಿಂದ ಇಲ್ಲಿ ಬಂದು ಮಾಡ್ತಾರೆ, ಜೀವನ ಜೀವಿಸ್ಲಿಕ್ಕೆ ಪ್ರಯೋಜನ ಅದರಲ್ಲಿ ಅರ್ಥ ಏನಿರಂಗಿಲ್ಲ. ಅದು ಮುಖ್ಯ. ಓಕೆ, ಮೂಲ ತತ್ವ ಇದು. ಮೂಲ ತತ್ವ ಅಂದ್ರೆ ಊರ್ ಬಿಟ್ಟು ಬಂದಿವಿ, ಒಂದ್ ಸವಾಲಿದೆ, ಬೇರೆದವರು ನಮ್ಮನ್ನು ಗಮನಿಸ್ತಾ ಇದಾರೆ. ಆಮೇಲೆ ನಾವು ಸ್ವಲ್ಪ ದಾರಿ ಬಿಟ್ಬಿಟ್ರೆ ಇದೆಲ್ಲ ಸಾಮ್ರಾಜ್ಯ ಉಳ್ಳೋಗ್ಬಿಡುತ್ತಿದೆ. ಹೌದು ಹೌದಾ? ಹೌದು. ಆದ್ರೂ ಈಗ ಮನ್ಯಾಗ ಆಯ್ತು, ಅಣ್ಣ ತಮ್ಮ ಇರ್ತಾರ್ರಿ ಜೀವದಾಗ. ಮುಂದೆ ಯಾವಾಗ ಆಗತ್ತಂದ್ರೆ ಮದುವೆ ಆದ್ಮೇಲೆ ಹೆಣ್ಮಕ್ಳು ಬರ್ತಾರಲ್ಲ, ಅಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಇಲ್ಲ, ಅವ್ರ ಪಾಟಿಗೆ ಅವ್ರು ಮಾಡಿ ಕೆಲಸ ಅವ್ರು ಮಾಡ್ತಿರ್ತಾರೆ, ನಮ್ಮ ಪಾಟಿಗೆ ನಾವು ಕೆಲಸ ನಮ್ ಮಾಡೋದು. ಈಗ ಅವ್ರಿಗೆ ಅಂದ್ರೆ ಅವ್ರಿಗೆ ಏನು ಬೇಕು ಅವ್ರು ತಗೊಳ್ತಾರೆ, ಅವ್ರು ಪರ್ಚೇಸ್ ಮಾಡ್ಕೊಳ್ತಾರೆ, ಅವ್ರು ಇಷ್ಟದಂಗೆ ಅವ್ರು ಇರ್ತಾರೆ. ನಮಗೆ ಬೇಕಾದಂಗೆ ನಾವು ಇರ್ತೇವೆ. ಅಂದ್ರೆ ಮತ್ತೊಬ್ಬರಿಗೆ ಯಾವ್ದು ಇದನ್ನೇ ಇರಂಗಿಲ್ಲ. ಹಿರಿಯರ್ ಅಂತೇಳಿ ಎಲ್ಲದ್ರಾಗೂ ತೋರ್ಸಂಗಿಲ್ಲ. ನಿಮ್ಗೆ ಏನ್ ಬೇಕು ನಿಮ್ಮ ತರ ನೀವು ಎಂಜಾಯ್ ಲೈಫ್ ನೀವು ಇರ್ರಿ, ನಮಗೇನ್ ಬೇಕು ನಾವು ಇರ್ತೇವೆ. ಅಂದ್ರೆ ಅದರಿಂದ ಅವ್ರಿಗೆ ಒಂಥರ ಇದು ಅನ್ಸಂಗಿಲ್ಲ, ನಾವು ಭಾಳ ಸ್ಟಿಕ್ ಅದೇವಿ, ನಮ್ಗೆ ಹಿಂಗಂದ್ರೆ ಹಂಗಂದ್ರೆ ಅಂತ ಯಾವ್ದು ಇರಂಗಿಲ್ಲ. ಆ ಥರದ ಇದ್ರೆ ಅದರೊಳಗೆ ಎಲ್ಲದು ನಿಮ್ಮನ್ನ ಕೇಳಿ ನಡೀತದ ಅಥವಾ ಏನು ತೊಂದರೆ ಏನಿಲ್ವಾ? ಹಾಗೆ ಅಥವಾ ಏನು ಡಿಸ್ಕಷನ್ ಏನು ನಡೆಯಿಲ್ಲ? ಮನೆ ಒಳಗೆ ನಮ್ದೇನಾದ್ರು ಕಾರ್ಯಕ್ರಮ ಫಂಕ್ಷನ್ ಏನಾದ್ರು ಇದ್ರೆ
ನಮ್ಮ ಮಗಳದಾಗಲಿ ನಮ್ಮ ತಮ್ಮನ ಮಕ್ಕಳದಾಗಲಿ ಏನಿದ್ರೆ ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ವಿಚಾರ ಮಾಡಿ ಮಾಡ್ತೀವಿ. ಬಿಸ್ನೆಸ್ ಹೋಗೋಣ ಹಾಗೆ ನಾವು ಇದು ಮಾಡೋದ್ರೊಳಗೆ ನಾವು ಯಾವ ಕೆಲಸ ಹೆಂಗೆ ಮಾಡ್ಬೇಕು ಏನು ಯಾವ ಥರ ಈ ನಮ್ಮ ಏನು ಮಾಡ್ಬೇಕು ನಮ್ಮ ತಮ್ಮ ನಾವು ಈ ಥರ ಮಾಡ್ಬೇಕಂತ ಹೇಳ್ತೇವೆ. ಈ ಥರ ವ್ಯವಹಾರ ಇದೆ, ಈ ಥರ ಕೆಲಸ ಇದೆ, ಹಿಂಗೆ ಮಾಡ್ಬೇಕಂತ ನಾವು ಗೈಡೆನ್ಸ್ ಕೊಡ್ತೇವೆ. ಹಿಂಗೆ ಮಾಡ್ಬೇಕಂತ ಹೇಳ್ಕೊಂಡು ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ತೇವೆ. ಬಾಕಿದೆಲ್ಲ ಕಸ್ಟಮರ್ದೆಲ್ಲ ನಾವೆಲ್ಲ ಮಾಡಿದ್ರು ನಮ್ಮ ಇದರೊಳಗೆ ನಾನು ಆಫೀಸ್ ವರ್ಕ್ ಒಳಗೆಲ್ಲ ಮಾಡಿದ್ರು ಟೋಟಲಿ ಪ್ರೊಡಕ್ಷನ್ ಲೈನ್ ಒಳಗೆ ನಮ್ಮ ತಮ್ಮ ನನಗಿಂತ ಜಾಸ್ತಿ ಕೊಡ್ತಾರೆ. ಸಾಮಾನು ತರಲಿಕ್ಕಾಗಲಿ, ಮಟೀರಿಯಲ್ ಇದು ಮಾಡ್ಲಿಕ್ಕಾಗಲಿ, ಲೇಬರ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೆಲಸ ಕಷ್ಟಪಟ್ಟು ಮಾಡೋದಾಗಲಿ ಭಾಳಷ್ಟು ಶ್ರಮಪಟ್ಟು ಮಾಡ್ತಾರೆ. ಈಗ ನಾನು ಆಫೀಸ್ನೊಳಗೆ ಕಸ್ಟಮರ್ ಜೊತೆ ಮೀಟಿಂಗ್ ಮಾಡೋದು, ಅವ್ರಿಗೆ ಜೊತೆಗೆ ಸೇಲ್ಸ್ ಪರ್ಚೇಸ್ ಇದು ಮಾಡೋದು ಇವೆಲ್ಲ ಮಾಡಿದ್ರು ಪ್ರಾಕ್ಟಿಕಲ್ ಒಳಗೆ ನನಗಿಂತ ಜಾಸ್ತಿ ನಮ್ಮ ತಮ್ಮ ಕೆಲಸ ಮಾಡ್ತಾರೆ. ಬಟ್ ನೀವು ನಿನ್ನೆ ಒಂದಷ್ಟು ಒಳ್ಳೆ ಪಾಯಿಂಟ್ ಹೇಳ್ತಿದ್ದೀರಿ, ಅದು ಎಲ್ಲರೂ ಅಳವಡಿಸ್ಕೋಬೇಕಂತ ಅನಿಸ್ತು ನನಗೆ. ಈಗ ಒಂದು ಲಾರಿ ನಿಂತಿತ್ತು ಅಲ್ಲಿ ನೋಡಿದೆ, ಯಾರ್ದಿದು ಲಾರಿ ಅಂತ ಕೇಳಿದೆ. ಇಲ್ಲ ಅದು ನಾವೇ ಫೈನಾನ್ಸ್ ಮಾಡಿ ಕೊಡಿಸ್ಬಿಟ್ಟಿದೀವಿ. ಅದು ಹೇಗೆ ಸರ್ ಹಂಗೆಲ್ಲ? ಅಂದ್ರೆ ಅವರು ನಮಗೆ ಒಂದು ನಂಬಿಕೆ ಅವ್ರ ಮೇಲೆ ಇದೆ. ಆಮ್ಯಾಗ ಅವ್ರದ್ದು ಒಂದು ಬಡ ಕುಟುಂಬ, ಅವ್ರ ತಂದೆಯವರು ಮೊದಲಿಂದ ನಮ್ಮ ಸ್ನೇಹಿತರು. ಹಿಂಗಾಗಿ ಅವ್ರ ಮಕ್ಕಳು ದೊಡ್ಡದಾದ್ಮೇಲೆ ಅವ್ರಿಗೆ ನಾವು ಒಂದು ಇದು ಮಾಡ್ಕೊಂಡು ನೀವು ಇದನ್ನು ಮಾಡಿರಿ, ನಮ್ದೆಲ್ಲೇ ಪ್ಲಾಂಟ್ಸ್ ಮಷಿನ್ ಹೋದ್ರೆ ನಿಮ್ಮ ಗಾಡಿ ಒಳಗೆ ತೊಗೊಂಡು ಹೋಗ್ರಿ, ನೀವು ನಿಮ್ಗೆ ಬಾಡಿಗೆ ಸಿಗ್ತದೆ, ನಿಮ್ಗೆ ತಿಂಗಳ ಬಂದ ದುಡ್ಡಿನಲ್ಲಿ ನೀವು ನಮಗೆ ಪ್ರೀಮಿಯಂ ಕೊಡ್ತಾ ಇರ್ರಿ, ನಮ್ಗೆ ಇಂಟ್ರೆಸ್ಟ್ ಅದೇನು ಕೊಡಬೇಡ ಅಂತ ಹೇಳಿದ್ದೀವಿ. ಇಂಟ್ರೆಸ್ಟ್ ಇಲ್ದಂಗೆ ನೀವು ಗಾಡಿ ಕೊಡ್ಸಿದ್ವಿ, ನಿಮ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ, EMI ನಿಮಗೆ ತುಂಬ್ತಾರೆ. ಸೊ ಅವ್ರಿಗೊಂದು ದುಡಿಮೆ ಆಗ್ತದೆ, ನಿಮಗೂ ಸುಲಭ. ಹಿಂಗೆ ನಮ್ಮ ಕೆಲಸ ಮಾಡ್ತಾರೆ ಸರ್ ಅವ್ರು. ಏನು ನಾವು ಅಮ್ನಾಗ ಇರ್ತೈತಿ, ಈ ಪ್ಲೇಟ್ ತರ್ಬೇಕಂದ್ರೆ ತಂದು ಹಾಕ್ತಾರೆ. ಆಮೇಲೆ ನಮ್ಗೆಲ್ಲರೂ ಹೋಗಪ್ಪ ಅಂತಂದ್ರೆ ಒಟ್ಟು ಏನು ಕೆಲಸ ತಮ್ಮದು ಬಿಟ್ಟು ನಮ್ಮ ಕೆಲ್ಸಕ್ಕೆ ಬರ್ತಾರೆ. ಅಂದ್ರೆ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ಬೇಕು, ಎಲ್ಲಿ ತಗೋಬೇಕು ಬಿಡೋದು ಕಲಿಬೇಕು. ಹೌದು, ಬರೀ ತಗೊಳ್ಳೋದು. ಹೌದು. ಓಕೆ, ಒಳ್ಳೆ ಐಡಿಯಾ ಇದು. ಸೊ ಹಂಗಾಗಿ ನಿಮ್ಗೆ ಗಾಡಿದು ಅಂದ್ರೆ ಈಗ ನಡೆಸೋದು ಅವ್ರು ನಡೆಸ್ತಾರೆ, ನಿಮ್ದು ಇಲ್ದಾಗ ಬಾಡಿಗೆ ಬೇರೆ ಮಾಡ್ಕೋತಾರೆ. ಅವ್ರದೇ ಗಾಡಿ ನೀವು ಅವ್ರದೇ ಗಾಡಿ ಸಪೋರ್ಟ್ ಕೊಟ್ಟಿದ್ದೀವಿ ಅಷ್ಟೇ, ನಾವು ರೊಕ್ಕ ಕೊಟ್ಟಿದ್ದೀವಿ, ನಮ್ಮ ಕೆಲಸ ಮಾಡ್ತಾರ. ಇಂತಲ್ಲಿ ಮಷಿನ್ ಹೇರ್ಕೊಂಡು ಹೋಗ್ತಾರ. ಆಮೇಲೆ ಇನ್ನೂ ಒಂದು ಹೇಳ್ತಿದ್ರಿ, ಈ ಚಟ್ಟದ ಬಗ್ಗೆ ನಿಮ್ಮ ರಿಲೇಷನ್ ಒಬ್ರು ಯಾರೋ ಮಾಡ್ತಾರೆ ಏನು ಅಂತ ಹೇಳಿ, ಯಾವ್ದಾದ್ರದ್ದು ಇದ್ರದ್ದು ಕ್ಯಾಶೋ ನಟ್ದು ಇದು ಬರುತ್ತೆ. ನಮ್ಮ ಮಳೆಯ ನಮ್ಮ ತಂಗಿ ಮಗ. ಈಗ ನಾವೆಲ್ಲಿ ಮಹಾರಾಷ್ಟ್ರದೊಳಗೆ, ಮಧ್ಯಪ್ರದೇಶ ಒಳಗೆ, ಕರ್ನಾಟಕ ಎಲ್ಲೆಲ್ಲಿ ನಾವು ಯೂನಿಟ್ಸ್ ನಮ್ಮ ಪ್ಲಾಂಟ್ ಸಪ್ಲೈ ಮಾಡಿದೇವಲ್ಲ, ನಾವು ಅವರಿಗೆ ಹೇಳಿ ಇಲ್ಲ ನೀನು ಈ ಒಂದು ಜಾಬ್ ನಿಮ್ಗೆ ನಾನು ಅಂದ್ರೆ ಈಗ ಒಂದು ಕೆಲಸ ಈ ಥರ ನೀನು ಎಲ್ಲೆಲ್ಲಿ ಇಂಡಸ್ಟ್ರಿ ಇದಾವೆ ಕ್ಯಾಶೋ ಹಸ್ಕೊಂಡು ಎಲ್ಲಿ ಮಾಡ್ತಾರ, ಎಲ್ಲಿ ಅದು ಸೇಲ್ ಮಾಡ್ತಾರೆ ಅಲ್ಲಿ ಹುಡುಕೊಂಡು ನೋಡಿಕೊಂಡು ಇದನ್ನು ಮಾಡಿ ನೀನು ಅದು ನಮ್ಮ ಎಲ್ಲ ಕಸ್ಟಮರ್ ಸಪ್ಲೈ ಮಾಡು. ಅವ್ನು ಎಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಎಲ್ಲಿ ಇರ್ತದೆ ನೋಡಿಕೊಂಡು ಅವನು ಫುಲ್ ಗಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಲೋಡ್ ಮಾಡಿ ಕಳಿಸ್ತಾನೆ. ಸೊ ನಿಮ್ಮ ಮೂಲಕನೇ ಉಪಕಸಬು, ಇನ್ನೊಬ್ಬರಿಗೆ ಹೆಲ್ಪ್, ಇನ್ನೊಬ್ಬರಿಗೆ ಒಂದು ಕೆಲಸನೂ ಆಗಿತ್ತು. ನೀವು ಮಿಷಿನ್ ಕೊಟ್ಟವ್ರಿಗೆ ಹೆಲ್ಪ್ ಆಯ್ತು. ಅನಂತರ ನಮ್ಮ ವಿಶ್ವಾಸದ ಮೇಲೆ ಅವ್ರ ಕಸ್ಟಮರ್ ಒಳ್ಳೆ ಅವನಿಗೆ ಒಂದು ಇದನ್ನ ಕೊಡ್ತಾರೆ, ಪ್ರಾಮುಖ್ಯತೆ ಕೊಡ್ತಾರೆ. ಇವರು ಗಂಗಾಧರ ಪಾಟೀಲ್ ಹೇಳಿದ್ದಾರೆ ಅಂತಂದ್ರೆ ಅವ್ರು ಇದು ಮಾಡ್ತಾರೆ. ಆ ನಂಬಿಕೆ ಉಳಿಸ್ಕೊ, ನಂಬಿಕೆ ಇದು. ಬಟ್ ನೀವು ನೋಡಿ ನಿಮ್ಮ ರಿಲೇಷನ್ ನಲ್ಲಿ ಏನೇನು ಇದಾರೋ ಸಾಧ್ಯತೆಗಳು ಏನೇನಿದೆಯೋ ಅವ್ರಿಗೆಲ್ಲರಿಗೆ ಕೆಲಸ ಒದಗಿಸ್ಕೊಟ್ಟಿದ್ದಾರೆ ಅದನ್ನೆಲ್ಲ. ಅದೊಂದು ಬಹಳ ಖುಷಿ ವಿಚಾರ ನನಗೆ. ಏನು ಅಂತಂದ್ರೆ ನಾನು ಒಬ್ಬನೇ ಬೆಳಿಬೇಕು ಅನ್ನೋದೇನು ಇಲ್ವಲ್ಲ ನಿಮ್ಮ. ಹೌದು, ನಮ್ಮ ಜೊತೆಗೆ ಅವರು ಬೆಳಿಬೇಕು, ಅವರು ಒಂದು ಒಳ್ಳೆ ಇದಾಗಬೇಕು ಅನ್ನೋ ಒಂದು ಆಸೆ. ಅದ್ಭುತ ಸರ್. ಹಂಗಾರೆ ಇನ್ನೊಂದು ಹೇಳಿ, ಈಗ ಯಾರಾದ್ರೂ ಆ ಥರದ್ದು ಏನಾದ್ರು ಕೊಡೋರಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ? ಆ ಕ್ಯಾಶೋ ನಟ್ ಸಿಪ್ಪಿ ಅದೇನೋ ಇದು ಬರುತ್ತಲ್ಲ, ಮಾಡ್ಬೋದು, ಕೊಡ್ಬೋದು. ಬೇಕಾದಷ್ಟು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ರೆ ಸಪ್ಲೈ ನಮಗೆ ಮಾಡ್ಬೋದು. ಹೌದಾ? ಅವ್ರಿಗೆ ಕಾಂಟ್ಯಾಕ್ಟ್ ಎಷ್ಟು ಬೇಕಾದ್ರೆ ತಗೊಂತೀರಿ ನೀವು? ದಿವಸಕ್ಕೆ ಒಂದು 5 ಗಾಡಿ ಕೊಡ್ಲಿ ಅವರು. 5 ಗಾಡಿ ಕೊಡ್ಲಿ? ಅದು ಹೆಂಗ್ ತಗೊಂತೀರಿ ಸರ್ ಅದನ್ನ? ಅದು ನನಗೆ ಗೊತ್ತಿಲ್ಲ. ನಮ್ಮ ಅವರು ಕಿರಣ ಪರ್ಚೇಸ್ ಮಾಡ್ತಾರೆ, ಅವರೇ ಮಾಡ್ತಾರೆ. ಪರ್ಚೇಸ್ ಅಂತೂ ಮಾಡ್ತಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಇದು ಮಾಡ್ತಾರೆ. ಇದು ಯಾವ ಭಾಗದಲ್ಲಿ ಹೆಚ್ಚಿದಾಗುತ್ತೆ ಸರ್ ಕ್ಯಾಶೋದಲ್ಲಿ? ಗೋವಾ ಇದೆ, ಮಂಗಳೂರು ಇದೆ, ಆನಂತರ ಈ ಕೊಂಕಣ ಬಾರ್ಡರ್ ಇದೆ, ಬೆಲ್ಗಂಬ್ಲಿಂದ ಕೊಲ್ಲಾಪುರ ಸೈಡ್ ಈ ಕಡೆ ಎಲ್ಲ ಬರುತ್ತಲ್ಲ, ಅಲ್ಲಿ ಇದ್ರೊಳಗೆ ಸಿಗುತ್ತೆ ಜಾಸ್ತಿ. ಓಕೆ ಸಾಹೇಬ್ರೆ, ನೀವು ಹೇಳಿ. ಬೇಕಾದಷ್ಟು ಬಾಂಧವ್ಯ ಇದ್ರು ಕೂಡ ಇಲ್ಲಿ ಬಿಡ್ರಿ ನಡೀತದೆ. ಬೇಕಾದಷ್ಟು ಬಾಂಧವ್ಯ ಇದ್ರ ಕಡೆ ದುಡ್ಡು ಅನ್ನೋದು ಮಹಾ ಕೆಟ್ಟದ್ರಿ. ಹೌದಲ್ರಿ? ಕೆಡ್ಸೋದು ಅದು. ಅಂತ ವಿಚಾರ ಬಂದಾಗ ಹೆಂಗ್ ನೀವು ಇವತ್ತಿನವ್ರಿಗೆ ನಮ್ಮ ಅಣ್ಣ ತಮ್ಮ ಒಳಗೆ ನನ್ನ ಆತ್ಮಸಾಕ್ಷಿ ಹೇಳ್ಬೇಕು ಅಂತಂದ್ರೆ ನಮ್ಮ ಅಣ್ಣ ನನಗೆ ಜಾಸ್ತಿ ರೊಕ್ಕ ಕೊಡ್ತಾರೆ. ಇದು ಸತ್ಯ. ನಮಗೆ ಜಾಸ್ತಿ ಕೊಡ್ತಾರೆ. ಅವು ಕೊಟ್ಟಿದ್ರು ನಾವು ಅದನ್ನ ಆ ಥರ ಉಪಯೋಗ ಇದು ಕೊಟ್ಟಾರ ನಮ್ಮ ಅಣ್ಣಾರ ಇದು ಹಂಗೆ ಮಾಡೋಕೆ ಆಗಂಗಿಲ್ಲ, ಏನೇ ಮಾಡಿದ್ರೆ ಅವ್ರು ಕೇಳಿ ಅವ್ರಿಗೂ ಗೊತ್ತು ನಮ್ಮ ತಮ್ಮ ಹೆಂಗೆ ಅಂತೇಳಿ. ನಮ್ಮ ರೊಕ್ಕದೊಳಗೆ ಇವತ್ತು ನನಗೆ ಯಾವ ಇದು ಬಂದೇ ಇಲ್ಲ ಅದು.
ಅವ್ರು ಎಷ್ಟು ಕೊಡ್ತಾರ ಇಟ್ಕೊಂಡಿದ್ದು ಕೊಡೋದು. ಅದು ನನ್ನ ಆತ್ಮವಿಶ್ವಾಸ ಹೇಳ್ಬೇಕಂತಂದ್ರೆ ಅವ್ರಿಗಿಂತ ನಂಗೆ ದುಡ್ಡು ನಂಗೆ ಜಾಸ್ತಿ ಕೊಡ್ತಾರೆ ಅವರು, ಇದು ಸತ್ಯ. ಓಕೆ, ಅದ್ಭುತ. ಇಲ್ಲಿ ಭಿನ್ನಾಭಿಪ್ರಾಯ ಏನಿಲ್ಲ. ನೀವು ಏನು ಮಾಡಿದಿ, ನೀ ಇಷ್ಟು ರೊಕ್ಕ ತೊಗೊಂಡು ಅದು ಯಾವುದು ಭಿನ್ನಾಭಿಪ್ರಾಯ ಇಲ್ಲ. ಅವ್ರು ಕೊಡ್ತಾರೆ, ಅದು ತೊಗೊಂತಾರೆ, ಇಟ್ಕೊಂಡು ಇಷ್ಟೇ. ಓಕೆ. ಈಗ ಉಳಿದ ದೊಡ್ಡ ದೊಡ್ಡ ಖರ್ಚು ಬಂದ್ರೆ ಎಲ್ಲ ಎಲ್ಲ ಸೇರಿ ಮಾಡ್ತಾ ಇದ್ದೇವೆ. ಅದರೊಳಗೆ ಯಾವ್ದು ಇಲ್ಲ. ನಮ್ಮದು ಸೇರಿ, ಅವ್ರಿಗೆ ಒಬ್ಬಕ್ಕೆ ಮಗಳು, ನಮಗೆ 3 ಮಕ್ಕಳು, ಮದುವೆ ಆಗಿದೆ. ಈಗ ನಮ್ಮ ಮಕ್ಕಳು ಮದುವೆ ಮಾಡಿದ್ರು. ಈಗ ಖರ್ಚಿನ ಬಗ್ಗೆ ಅದಕ್ಕೆ ಯಾವ ಸಮಸ್ಯೆನೇ ಇಲ್ಲ. ಸಮಸ್ಯೆ ದುಡಿತೀರಿ, ಮಾಡ್ತೀರಿ. ಹೌದು ಸರ್. ಬಹಳ ದೊಡ್ಡ ಗುಣ ಬೇಕಾಗುತ್ತೆ ಸರ್. ಏನಂದ್ರೆ ಈ ಹಂಚೋದು ಇದೆಯಲ್ಲ ಸರ್, ಅದು ಅಷ್ಟು ಸುಲಭಕ್ಕಲ್ಲ, ಮಾತಾಡಿದಷ್ಟು ಸುಲಭ ಅಲ್ಲ ಅದು, ಅಲ್ರಿ? ಬಟ್ ಗ್ರೇಟ್ ಅನ್ಸುತ್ತೆ ಸರ್. ಯಾಕೆಂದ್ರೆ ನೀವು ಜೊತೆಗೆ ಕೆಲವೊಬ್ರು ವ್ಯಾಪಾರ ಬೆಳೀತಾ ಬೆಳೀತಾ ಸಂಬಂಧಗಳನ್ನ ಕಳ್ಕೊಂಡು ಹೋಗ್ತಾ ಇರ್ತಾರೆ. ಕೋಟಿ ದುಡ್ಡಿದೆ ಅವ್ರ ಹತ್ರ, ತಿರುಗಿ ನೋಡಿದಾಗ ಏನ್ ಮಾಡೋದು? ಆ ದುಡ್ಡು ತಗೊಂಡು ಯಾರು ಇಲ್ವೇ ಇಲ್ಲಲ್ಲಪ್ಪ ಮಗ್ಗಲ, ಏನ್ ಮಾಡೋದು? ಇಲ್ಲ ಇಲ್ಲೇ ನೋಡ್ರಿ, ನಮ್ದು ಸಣ್ಣದು ಬಿಡ್ರಿ. ಇಲ್ಲೇ ಮುಖೇಶ್ ಅಂಬಾನಿ ಅವ್ರ ತಮ್ಮ, ಅವ್ ಏನಾಯ್ತು ಅವನು ಮುಖೇಶ್ ಅಂಬಾನಿ ದೊಡ್ಡ ಇರೋದನ್ನ, ತಮ್ಮ ಏನಾಗ್ಲಿಲ್ಲ. ಅದೇ ಹಂಗಾದ್ರೆ ನಾನು ಹೇಳೋದು, ಊರ್ ಮಂದಿ ಎಲ್ಲ ಸಡಗರ ಮಾಡ್ತಿರ್ತಾರೆ ನಿಮ್ಮ ಹೆಸರು ಹೇಳಿ. ಹೌದೌದು. ಮನೆ ನಾವ ಬಿಳೆ ಅವನ್ದೇನ್ ಹೇಳ್ತೀನಿ ಮಣ್ಣಂದ ಅಂದ್ಬಿಟ್ರ ಅದಕ್ಕೇನ್ ಬೆಲೆ ಐತಿ? ಹೌದೌದು. ಅದು ನಿಮ್ಮಿಬ್ಬರು ನೋಡಿ ಕಲಿಯೋ ಅಂಶ ಅನಿಸ್ತು ನನಗೆ. ಓಕೆ, ಅಂದ್ರೆ ಕಷ್ಟ ಇರ್ಲಿ ಸಾಯವ್ರೆ, ಸುಖ ಇರ್ಲಿ, ಸಂಬಂಧಗಳನ್ನ ಎಲ್ಲಿ ಬಿಡದೆ ಕಟ್ಟೋದಿದೆಯಲ್ಲ ಅದು ದೊಡ್ಡ ಶ್ರೀಮಂತಿಕೆ. ಬರೀ ದುಡ್ಡಲ್ಲ, ದುಡ್ಡು ಎಷ್ಟು ಮಾಡಿದೆ ಅಂತಲ್ಲ, ನಮ್ಮವ್ರು ನಾನು ಹೆಂಗ್ ಇಟ್ಕೊಂಡಿದ್ದೀನಿ, ಹೆಂಗ್ ನೋಡ್ಕೊಂತ ಇದ್ದೀನಿ ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಓಕೆ, ವ್ಯಾಲಿಡ್ ಪಾಯಿಂಟ್ ಇದು, ವ್ಯಾಲಿಡ್ ಪಾಯಿಂಟ್. ಓಕೆ. ಅವ್ರು ನಂಬ್ಕೊಂಡೆ ಎಷ್ಟೊಂದು ಈಗ ಒಂದೊಂದು ಮಷಿನ್ ಹೋತಂದ್ರೆ ಸರ್ ನಮ್ದು ಅಲ್ಲಿ 36 ಮಂದಿ ಮತ್ತೆ ಜಾಸ್ತಿ ಕೆಲಸ ಮಾಡ್ತಾರ. ಅಲ್ಲಿ ಒಂದು ಮಷಿನ್ ಹೋಗ್ತಾ ಅಲ್ಲಿ 30 ಮಂದಿ ಕೆಲಸ ಅವ್ರಿಗೆ ಅವ್ರ ಜೀವನ ನಡೆಸುತ್ತೆ ಅಲ್ಲಿ. ಈಗ ನಮ್ದು ಅಷ್ಟೇ, ನಮ್ದು ಇದು ಅಷ್ಟೆಲ್ಲ. ಈಗ ಅಲ್ಲಿ ಈ ಒಂದು ಮಷಿನ್ ಹೋತಲ್ಲ, ಅದರಿಂದ 30 ಮಂದಿ ಮತ್ತೆ ಅವ್ರ ಜೀವನ ನಡೆಸೋಕೆ ಶುರು ಆಗ್ತೈತೆ ಅಲ್ಲಿ. ಅಲ್ಲಿ ಮತ್ತೆ 30 ಮಂದಿ ಲೇಬರ್ ಕೆಲಸ ಮಾಡ್ಬೇಕು. ಅದೇ ತರ ಎಲ್ಲ ಕಡೆನು ಹಂಗ ಲೆಕ್ಕ ಹಾಕಿದ್ರೆ ಕೋಟಿ ಗಟ್ಲೆ ಲೇಬರ್ಸ್ ಬದುಕ್ಯಾರ. ಇವತ್ತು ದೊಡ್ಡ ಇವರು ಇವ ನಮ್ಮ ಮಷಿನ್ ಎಲ್ಲ ಹಾಕಿದ್ರಲ್ಲ ಅದ್ರ ಇವತ್ತು ಗಂಗಾಧರ ಪಾಟೀಲಿಂದ ಇವತ್ತು ಈ ಹಂತಕ್ಕೆ ಬಂದ್ವಿ ನಾವು. ಕೆಲವಷ್ಟು ಮಂದಿ ನಮ್ಮ ಭಾಗದಕ್ಕೆ ನಮ್ಮ ಇದಕ್ಕಂದ್ರೆ ದೇವ್ರು ಅವ್ರು ಅಂತ ನಮ್ಮ ಅಣ್ಣಾರ ಇವತ್ತು ನೆನೆಸ್ತಾರೆ. ಅವರು ಇವತ್ತೆಲ್ಲ ಅವ್ರು ಕೋಟ್ಯಾಧಿಪತಿ ಆಗ ಅವ್ರು ಫಸ್ಟ್ ನೆನಪು ಮಾಡೋರು ನಮ್ಮ ಅಣ್ಣಾರನ್ನು. ಅವ್ರಲಿಂದ ನಾವು ಅವ್ರ ಮಷಿನ್ ಕೊಟ್ಟರು, ನಾವು ಮೊದ್ಲು ಹೆಂಗಿದ್ವಿ, ಈ ಮಟ್ಟಕ್ಕೆ ನಾವು ಬೆಳೆದ್ವಿ, ನಮಗೆ ಬೆಳೆ ಮಟ್ಟಕ್ಕೆ ಕಾರಣ ಯಾರು? ಗಂಗಾಧರ ಪಾಟೀಲ್ ಅಂತ ಅವರು ಬನ್ನಿಸ್ನೊಳಗೆ ಇದು ಮಾಡ್ಕೊತಾರೆ ಅವರು. ಸರ್, ಈಗ ಮಾಡ್ತಾ ಕಾಂಪಿಟೇಷನ್ ಸಹಜ ಸರ್. ಈಗ ಅವಾಗಿನ ಹಂಗೆ ಈಗ ಸೆಕ್ಯೂರಿಟಿ ಇಟ್ಕೊಂಡು ನಿಮ್ಮನ್ನೇನು ಕಾಯ್ತಿದ್ರಲ್ಲ ಅಂತ ಪ್ರಸಂಗ ಈಗಿಲ್ಲ. ಈಗ ಅಂಥದ್ದನ್ನ ಹೆಂಗೆ ಫೇಸ್ ಮಾಡ್ತೀರಿ ಸರ್? ಕಾಂಪಿಟೇಷನ್ ಮಾಡೋರಂದ್ರೇನು? ಕಾಪಿ ಮಾಡೋರಂತ. ಕಾಪಿ ಮಾಡೋಷ್ಟೇ ಕಾಂಪಿಟೇಷನ್ ಮಾಡ್ತಾರೆ. ಓಕೆ. ಕಾಪಿ ಮಾಡೋರು ಏನೇ ಮಾಡಲ್ಲ, ಅವ್ರ ಜೊತೆ ನೀವು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ದು ಏನು ಬೇಸಿಕ್ ಇದೆ, ನಿಮ್ದು ಏನು ಮೂಲ ನಾಲೆಜ್ ಇದೆ ಅಲ್ಲ, ನೀವೇನು R&D ಮಾಡ್ತೀರಿ, ನೀವೇನು ಟೆಕ್ನಿಕಲ್ ಮಾಡ್ತಿರಲ್ಲ, ನಿಮ್ಮ ಬುದ್ಧಿ ಏನಿದೆ ಅಲ್ಲ ಅದು ಯಾರಿಗೆ ಬರಲ್ಲ. ಈಗ ಮಾರುದ್ರಪ್ಪ ಮಾಡಿದವ್ರಿಗೆ ಬೇರೆ ಕರ್ನಾಟಕ ಮತ್ತೆ ಯಾರಿಗೆ ಮಾಡಕ್ ಬರಲ್ಲ ಬದುಕಿನ ಬುದ್ಧಿನ. ಅರ್ಥ ಏನಂತಂದ್ರೆ ಅದು ಒಂದು ನಾಲೆಜ್ ಇದೆ ಅಲ್ಲ, ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ಅದನ್ನ ಯಾರು ಕಾಪಿ ಮಾಡಕ್ ಆಗಂಗಿಲ್ಲ. ಸ್ವಂತ ನಿಮ್ದು ಓನ್ ಇರ್ತದಲ್ಲ, ನೀವು ನಾಲೆಜ್ ಜೊತೆಗೆ ನೀವು ಯಾವ್ದೋ ಭಾಗದೊಳಗಾಗಲಿ, ಈ ಇಂಡಸ್ಟ್ರೀಜೊಳಗಾಗಲಿ, ಬೇರೆ ಒಂದು ಇದ್ರೊಳಗಾಗಲಿ ಕಾಪಿ ಮಾಡೋದ್ರೆ ಅವರು ಡೂಪ್ಲಿಕೇಟ್ಸ್. ಆದ್ರೆ ಅವ್ರ ಒರಿಜಿನಾಲಿಟಿ ಅವ್ರ ಹತ್ರ ಇರಲ್ಲ, ಮಾಡಕ್ ಆಗಲ್ಲ. ಅದಕ್ಕೆ ಯಾವುದೇ ಇದ್ರ ರಂಗದೊಳಗೂ ಫೇಸ್ ಮಾಡಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಅದು. ಅದರಿಂದ ನಮಗೂ ಏನು ಕಷ್ಟ ಇಲ್ಲ. ಆದ್ರೆ ನೀವು ಅದ್ರೊಳಗೆ ಎಷ್ಟು ಡೀಪಾಗಿ ಹೋಗ್ತೀರಿ, ಎಷ್ಟು ಮುಂದೆ ನೀವು ಪ್ರಯತ್ನ ಪಡ್ತೀರಿ, ಅದು ಮುಖ್ಯ. ಬಹಳಷ್ಟು ಅಂದ್ರೆ ಬಹಳಷ್ಟು ಮುಖ್ಯ. ಈಗ ಕಾಪಿ ಮಾಡೋನ್ ಮತ್ ಮುಂದೆ ಏನ್ ಮಾಡ್ತಾರೆ ಅಂತ ನಿಮ್ಮನ್ನೇ ಕಾಯ್ಬೇಕು ಅವನು. ನೀವು ಆಲ್ರೆಡಿ ಮುಂದಕ್ಕೆ ಹೋಗ್ಬಿಟ್ಟಿರ್ತೀರಿ. ಈಗ ಅನುಕರಣೆ ಮಾಡೋರು ಏನ್ ಮಾಡ್ತಾರೆ, ನಿಮ್ಮನ್ನ 4 ಸಲ ನೋಡ್ತಾರ, ಹಿಂಗ್ ಮಾತಾಡಿ ನಾನೇ ಮಾಡ್ಬೇಕು, ನಿಮ್ ಮುಂದೆ ಅವ್ರು ಕರಡಿ ಮುಂದೆ ಮಾಡ್ತಾರೆ. ಹಂಗಲ್ಲ, ಸ್ವಂತ ನಿಮ್ಮಲ್ಲೇ ಮಾಡುವಂಥದ್ದು ಒಂದು ಇದಿರಬೇಕು. ಓಕೆ, ಅದು ಮುಖ್ಯ. ಅದು ಬಹಳ ಒಳ್ಳೆ ಪಾಯಿಂಟ್ ಸರ್. ಅಲ್ಲ ಸೂರ್ಯ, ಕಾಪಿ ನೋಡೋದು ಆಕ್ಚುಲಿ ನನ್ ಡಿಫ್ರೆನ್ಸ್ ಗೊತ್ತಿರಲಿಲ್ಲ. ಇದು ನಾನೇನ್ ಅನ್ಕೊಂಡಿದ್ದೆ, ಇವ ಯಾರೋ ಇಡ್ಲಿ ಮಾಡ್ತಾನೆ, ಇವನಂಗ್ ನಾನ್ ಮಾಡಿದ್ರೆ ಪಾಸ್ ಆಗ್ಬಿಡ್ತೀನಿ ನಾನು ಅಂತ ಹೋಟ್ಲ್ ಶುರು ಮಾಡ್ತಾರೆ ಎಷ್ಟೋ ಜನ ಮಾಡ್ತಾರೆ. ನೀವ್ ಹೇಳ್ತಾರದ್ ಹಂಗಲ್ ತಮ್ಮ, ಇಡ್ಲಿ ನೀನ್ ಎಷ್ಟ್ ಚಂದಾಗಿ ಇನ್ನೊಮ್ಮ ಬೇರೆ ಮಾಡಕ್ಕಾಗುತ್ತೆ ಅಂತ ನೀನ್ R&D ಮಾಡ್ಬೇಕು. ಈಗ ನಮ್ಮಲ್ಲಿ ಬೇರೆ ಬೇರೆ ಕಸ್ಟಮರ್ ಆಲ್ ಓವರ್ ಸ್ಟೇಟ್ ಇಂದ ಬರ್ತಿರ್ತಾರೆ, ಕರ್ನಾಟಕ ಇಂಡಿಯಾದಿಂದ. ಅವ್ರದ್ದೊಂದು ಏನೋ ಮಟೀರಿಯಲ್, ಒಂದು ಐಟಮ್ ರೋಸ್ಟ್ ಮಾಡ್ಬೇಕಂತ ಇರುತ್ತೆ. ಆ ರೋಸ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಯಾವ ತರ ರೋಸ್ಟ್ ರಾ ಮಟೀರಿಯಲ್ ಇದೆ, ರೋಸ್ಟ್ ಆದ್ಮೇಲೆ ಹೆಂಗೆ ಆ ಕ್ವಾಲಿಟಿ ನಮ್ಗೆ ತೋರಿಸ್ತಾರೆ. ಇದನ್ನ ನೀವು ನಿಮ್ಮ ಮಷೀನ್ ಸಕ್ಸಸ್ ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ನಿಮ್ಗೆ ಏನಾದ್ರ ದುಡ್ಡು ಬೇಕು ತಗೊಳ್ರಿ. ಅವಾಗ ನಾವು ಅದನ್ನ ಕಷ್ಟಪಟ್ಟು ಅದರದ್ದು
ಬೆಲೆ ಯಾವ ರೀತಿ ಮಾಡಬೇಕು ನಮ್ಮ ನಾಲೆಜ್ ನಾವು ಅದನ್ನು ಏನು ಮಾಡಿದ್ರೆ ಡೆವಲಪ್ ಮಾಡಿದರೆ ಅದು ನಿಮ್ಮ ಸ್ವಂತ ಬುದ್ಧಿಲಿಂದ ಮಾಡಿದ್ದು ಅದನ್ನು ಬೇರೆ ಯಾರು ಕಾಪಿ ಮಾಡೋಕ್ಕಾಗಲ್ಲ. ಎಸ್ ಎಸ್ ಎಸ್. ನೀವು ಒಂದು ಮಾಡಿದ ನಂತರ ಇನ್ನೊಂದರಲ್ಲಿ ಸಂಶೋಧನೆ ತೊಡಗಿರ್ತೀರಿ. ತೊಡಗಿರ್ತೇವೆ. ಇನ್ನು ಡೆವಲಪ್ ಬೇರೆ ಏನು ಮಾಡೋಕ್ಕಾಗುತ್ತೆ? ನಾವು ಒಂದೇ ರೋಸ್ಟರ್ ಮಾಡ್ತಿದ್ವಿ, ಅದರಲ್ಲಿ ಸುಮಾರು ಒಂದು 20 ಟೈಪ್ ರೋಸ್ಟರ್ ಮಾಡ್ತೇವೆ, ಬೇರೆ ಬೇರೆ ಮೆಟೀರಿಯಲ್ಸಿಗೆ ಬೇರೆ ಬೇರೆ ಹುರಿಲಿಕ್ಕೆಲ್ಲ. ರೈಟ್ ಸೈಡ್ ತೊಗೊಳ್ರಿ ಸರ್. ಈ ನಾಲೆಡ್ಜ್ ಹೆಂಗೆ ತೊಗೋತೀರಿ ಸರ್? ಎಲ್ಲಿಂದ ಬರುತ್ತೆ ನಿಮಗೆ? ಸ್ವಂತ ಕಂಟಿನ್ಯೂ ಯಾವುದೇ ಫೀಲ್ಡ್ ಒಳಗೆ ಇರೋದ್ರಿಂದ ನಮ್ಮ ವಿಚಾರ, ನಾವು ಮಾಡೋ ಕೆಲಸ, ಹಿಂಗೆ ಮಾಡಿದ್ರೆ ಹೆಂಗೆ ಆಕೈತಿ, ಹಿಂಗೆ ಮಾಡಿದ್ರೆ ಹೆಂಗೆ ಆಕೈತಿ, ಹಿಂಗೆ ಮಾಡಿ ನೋಡ್ಬೇಕು. ಕೆಲವಷ್ಟೆಲ್ಲ ಫೇಲ್ಯೂರ್ ಆಗ್ಬೋದು. ಫೇಲ್ಯೂರ್ ಆದಾಗ ನಿಮ್ಗೆ ಗೊತ್ತಾಗ್ತದೆ, ನಾನು ಈ ತಪ್ಪು ಮಾಡಿದೆ, ಇನ್ನು ಮುಂದೆ ಏನು ಮಾಡಬಾರ್ದು, ಈ ಮಷೀನ್ ಒಳಗೆ ಹಿಂಗೆ ತಪ್ಪಾಯಿತು, ಇದನ್ನು ನಾನು ಸುಧಾರಿಸಬೇಕು. ಅದಾದಾಗ ಗೊತ್ತಾಗುತ್ತೆ. ಅವಾಗ 3-4 ಎಷ್ಟೋ ಲಕ್ಷ ದುಡ್ಡು ಆಗ್ತದೆ. ಅದು ಹಾಳಾದ್ಮೇಲೆ ಇಷ್ಟೆಷ್ಟು 10 ಲಕ್ಷಗಟ್ಟಲೆ ನಮ್ದು ಲಾಸ್ ಆಗಿದ್ದೇವೆ. ಮಷಿನ್ ಮಾಡಿದ್ಮೇಲೆ ಫೇಲ್ಯೂರ್ ಆದರೆ ಅದೇನು ಮಾಡ್ಲಿಕ್ಕೆ ಬರಲ್ಲ, ಮತ್ತೆ ನಾವು ಅದರಿಂದ ಕಲ್ತು ಮತ್ತೆ ಬೇರೆ ಮಷಿನ್ ಮಾಡ್ತೇವೆ. ಅವಾಗ ನೀವು ಸಕ್ಸಸ್ ಆಗೋದು. ಈಸಿಯಾಗಿ ಸಕ್ಸಸ್ ಆಗೋದು ಯಾವುದೂ ಇಲ್ಲ. ಗುಡ್. ಅದ್ಭುತ ಸರ್. ಹಾಂ, ಓಕೆ. ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಷ್ಟಿರ್ಬೇಕು ನೋಡ್ರಿ. ಅಂದರೆ ಒಬ್ರಿಗೆ ನಾನೇನಾದರೂ ಮಾರ್ಕೆಟಲ್ಲಿ ಶಾಶ್ವತವಾಗಿರ್ತೀನಿ ಅಂದರೆ ನಾನು ಮೊದಲು ನಾಲೆಡ್ಜಬಲ್ ಪರ್ಸನ್ ಆಗಿರ್ಬೋದು, ಆಮೇಲೆ ದಿನನಿತ್ಯ ಕಲಿಕೆ. ಇವತ್ತೇನೋ ಮಾಡಿಬಿಟ್ಟಿದ್ದೀನಿ ಅಂದ್ರೆ ಅದು ಅಂತಲ್ಲ. ಓಕೆ. ಹಂಗಾಗಿ ನಿಮ್ಮಲ್ಲಿ ಕಸ್ಟಮರ್ ಏನಂದ್ರೆ ಒಂದು ನಂಬಿಕೆ ಅವ್ರಿಗೆ, ನಂಬಿಕೆ ಇವ್ರು ಮಾಡಿಕೊಡ್ತಾರೆ ಅಂತ. ಓಕೆ. ಈಗ ಹೊಂಟಿವಲ್ಲ, ಇವ್ರು ಏನು ಮಾಡಿದ್ದಾರೆ ಸರ್? ಇವರು ರಾಜಸ್ಥಾನದವರೇ. ಇವರು ಸುಮಾರು ವರ್ಷದಿಂದ ಇದರೊಳಗೆ ಫೀಲ್ಡ್ನೊಳಗಿದ್ದಾರೆ. ಇವರು ಭಾಳ ಬಡತನದಿಂದ ಬಂದವರು. ಕೆಲಸ ಮಾಡ್ತಾ ಇದ್ರು. ಇವರು ಮಾಡ್ತಾ ಅವರಿಗೆ ಗೊತ್ತಾದ್ಮೇಲೆ ನಮ್ಮ ಮಷಿನ್ ಹಾಕಿದ್ರು. 1 ಹಾಕಿದ್ರು, 2 ಹಾಕಿ, 3 ಹಾಕಿದ್ರು. ಹಿಂಗಾಗಿ ಅವ್ರದ್ದೆಲ್ಲ ದೊಡ್ಡ ಫ್ಯಾಮಿಲಿ ಬೆಳೀತು. ಅವ್ರ ಮಕ್ಕಳೆಲ್ಲ ದೊಡ್ಡವರಾದ್ರು. ಈಗ ಅವ್ರದ್ದು ನಮ್ದು ಅಂದ್ರೆ ನಾವು ಒಂದೇ ಮನೆ ಅಣ್ಣ ತಮ್ಮ ಇದ್ದಂಗೆ ನಮ್ಮ ಜೊತೆಗಿದ್ದಾರೆ. ಆಲ್ ಓವರ್ ಗುಜರಾತ್ ಎಲ್ಲ ಕಸ್ಟಮರ್ ಎಲ್ಲಿ ನಾವು ಹೋದ್ರೂ ನಮಗೊಂದು ಇದೆ ಅಂದರೆ ಮರ್ಯಾದೆ ಇದೆ. ಅದು ನಮಗೆ ಒಂದು ವಿಶ್ವಾಸ, ನಂಬಿಕೆ ಇದೆಯಲ್ಲ, ಪ್ರೀತಿ. ಆ ಒಂದು ನಮಗೆ ಇರ್ಲಿಕ್ಕೆ ಸಂತೋಷ ಪಡೋದು, ಜನರ ಜೊತೆಗೆ ನಾವು ಯಾವ ಥರ ಇದ್ದೇವೆ, ಅದು ಭಾಳ ಮುಖ್ಯ. ಈಗ ನಾವು ಅವ್ರು ದುಡ್ಡು ಕೊಟ್ಟರು, ಮಷಿನ್ ಕೊಟ್ಟಿವಿ, ಅವ್ರು ಯಾರು ನಾವ್ಯಾರಂದ್ರೆ ಅಲ್ಲಿ ನಿಮ್ಮ ರಿಲೇಷನ್ ಇರಂಗಿಲ್ಲ. ಅವ್ರದ್ದು ನಮ್ದು ಬಾಂಧವ್ಯ ಬೇಕಂದ್ರೆ ನಮ್ದು ಅವ್ರ ಜೊತೆಗೆ ನಾವು ಯಾವ ಥರ ಇರ್ತೇವೆ, ಯಾವ ಥರ ಮಷಿನ್ ಕೊಟ್ಟಿದ್ದೀವಿ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ನಾವು ಅವರಿಗೆ ಹೇಳ್ತಿರ್ತೇವೆ, ಕಸ್ಟಮರ್ ಕೆಲವು ಹೇಳ್ತಿರ್ತಾರೆ, ನಾವು ನಿಮ್ಮ ಮೇಲೆ ದೂರ ಬಂದವರು, ಔಟ್ ಆಫ್ ಸ್ಟೇಟ್ನವರು, ನಿಮ್ಮ ಮೇಲೆ ಯಾವ ಥರ ವಿಶ್ವಾಸ ಇಟ್ಟು ನಾವು ಆರ್ಡರ್ ಕೊಡ್ಬೇಕು ನಿಮ್ಗೆ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ ಒಂದು ಮಾತು ಅವರಿಗೆ, ನಾವು ನಿಮ್ಗೆ ಈ ಗಾರ್ಡನ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಹೂವಿನ ಗಿಡ ಇರ್ತಲ್ಲ, ಒಂದು ಹಣ್ಣಿನ ಗಿಡ ಇರ್ತಲ್ಲ ಅವಳಿಗೆಲ್ಲ, ಅದನ್ನು ಏನಂತ ಹೇಳ್ತಾರೆ ನಮ್ಮ ಕನ್ನಡದೊಳಗೆ, ಗಿಡ, ಹೂವಿನ ಗಿಡ, ಸಣ್ಣದು ಅದೆಲ್ಲ ಇದು ಸಸಿ ಒಳಗೆ ಎಲ್ಲ ಹಣ್ಣಿನ ಸಸಿ ಬೆಳೆಸಿರ್ತೀರಿ. ಆ ಒಂದು ನಮ್ಮಲ್ಲಿ ಪೋದ ಅಂತ ಹೇಳ್ತಾರೆ ಗುಜರಾತಿ ಒಳಗೆ. ಅದನ್ನ ನಿಮ್ಗೆ ಕೊಡ್ತೇವೆ ನಾವು. ಅದನ್ನ ನೀವು ತೊಗೊಂಡೋಗಿ ಅದನ್ನ ನಿಮ್ಮ ಇದ್ರೊಳಗೆ ನೆಡಬೇಕು. ಆ ನೆಟ್ ಫಲ ಕೊಡ್ಬೇಕು ನಿಮ್ಗೆ ಅದು ಅಂತ. ಆ ಥರ ಮಷಿನ್ ಕೊಡ್ತೇವೆ ನಿಮ್ಗೆ ಅಂತ ಹೇಳ್ತೇವೆ. ಸುಮ್ಮನೆ ನಾವು ಹಂಗ ಇದಾಗುವಂಥದ್ದು ಕೊಡೋದಿಲ್ಲ, ಅದನ್ನ ಕೊಡ್ಬೇಕು, ಅದನ್ನ ನೆಡ್ಬೇಕಲ್ಲ. ಫಲ ಕೊಟ್ಟಾಗ ಅದೇನು ಸಂತೋಷ ನೀವು ಇದು ಮಾಡ್ತಿರಲ್ಲ, ಆ ಸಂತೋಷ ನಮ್ಮ ಹಣ್ಣು ತಿಂದ ನಿಮ್ಗೆ ಸಂತೋಷ ಆಗ್ತೈತಲ್ಲ, ಅವಾಗ ನಮ್ಗೆ ನಾವು ನಿಮ್ಗೊಂದು ಸಸಿ ಕೊಡ್ತಾ ಇದ್ದೇವೆ, ಮಷಿನ್ ಕೊಡ್ತಾ ಇಲ್ಲ, ಒಳ್ಳೆ ಬೀಜದ ಮರ ಕೊಡ್ತಾ ಇದ್ದೀವಿ. ಅದನ್ನ ನಿಮ್ಗೆ ಫಲ ಅದ್ರದ್ದು ನಿಮ್ಗೆ ಸಿಗಬೇಕಾದ ನಮ್ಮ ಉದ್ದೇಶ ಅದು. ಫಲ ನಿಮ್ಗೆ ಸಿಗಬೇಕು. ಈಗ ನಾವು ಮಷಿನ್ ಕೊಟ್ಟು ನಮ್ಗೆ ದುಡ್ಡು ಬಂತು, ನಾವೇ ಶ್ರೀಮಂತರ ಆಗ್ಬೇಕಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಓಕೆ. ಅದ್ಭುತ ಸರ್, ಅದ್ಭುತ. ನೋಡ್ರಿ, ಈ ನಾಲೆಡ್ಜ್ ಇದೆಯಲ್ಲ ನಿಮ್ಮಿಬ್ಬರದು, ಯಾವ ಯೂನಿವರ್ಸಿಟಿಯಲ್ಲಿ ಸಿಗಲ್ಲ ಸರ್. ಸಿಗಲ್ಲ. ಯಾವ ಪಾಠದಲ್ಲಿ ಸಿಗಲ್ಲ ಅಲ್ವಾ? ಹೌದು. ಈಗ ಒಂದ್ ಹೇಳ್ರಿ, ಹಂಗಾರೆ ಇಲ್ಲಿ ಗುಜರಾತಲ್ಲಿ ಹೆಚ್ಚು ಉದ್ಯಮಕ್ಕೆ ಬೆಲೆ ಕೊಡ್ತಾರೆ. ಯಾರಾದ್ರೂ ನೀವು ಹೇಳ್ತಾ ಇದ್ದೀರಿ, ಸಣ್ಣ ಮನೆಯಲ್ಲಿ ಕೂಡ ಒಂದು ಏನೋ ಉದ್ಯೋಗನ ಮಾಡ್ತಾರೆ. ಹಾ, ಈ ಶಿಕ್ಷಣಕ್ಕೆ ಅಂದ್ರೆ ಶಿಕ್ಷಣ ಓದ್ದವರು ಕೂಡ ಉದ್ಯಮ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಅದು ಇಲ್ಲಿ ಒಂದು ಇದನ್ನ ಹೆಂಗ ಗುಜರಾತದ್ದು ಹವಾ, ಗುಜರಾತದ ವಾತಾವರಣ, ಗುಜರಾತದ ನೀರು, ನೀರಿನಕ್ಕಿಂತ ಹವಾ ಅಂದ್ರೆ ಇಲ್ಲಿ ಹವಾನ ಆ ಥರ ಇದೆ. ನಾನು ಒಂದು ಏನಾರು ಮಾಡಬೇಕು, ಒಂದು ಉದ್ಯೋಗ ಮಾಡ್ಬೇಕು, ಒಂದು ಇದು ಮಾಡ್ಬೇಕು. ಸಣ್ಣ ಹಳ್ಳಿಯೊಳಗೆ ಸಹಿತ ಅವ್ರು ಎಕ್ಸ್ಪೋರ್ಟ್ ಕೆಲಸ ಮಾಡ್ತಿರ್ತಾರೆ, ಗೊತ್ತಿರಲ್ಲ ಅಷ್ಟು ದೊಡ್ಡ ಕೆಲಸ ಅವ್ರು ಹೆಂಗೆ ಮಾಡ್ತಾರೆ, ಅಷ್ಟು ಬ್ರಿಲಿಯಂಟ್ಸ್. ಅಂದ್ರೆ ಅವರು ತಮ್ಮ ಮನಸ್ಸನ್ನ ಅದರೊಳಗೆ ಅವ್ರು ವಿಚಾರ ಮಾಡೋದು ತೊಡಗಿಸ್ತಾರೆ. ಈಗ ನಮ್ಮ ಈಗಿನ ಹುಡುಗರು, ನಮ್ಮ ಜನ್ರೇಷನ್ ಕರ್ನಾಟಕದಲ್ಲಿ ಈ ಥರ ಅವ್ರು ಇದ್ದಲ್ಲೇ ಯಾವ ಸ್ಥಾನದೊಳಗಿದ್ದಾರೆ ಅಲ್ಲೇ ಅವ್ರು ಏನೊಂದು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಇದೇ ಒಂದೇ ಅಂತಲ್ಲ, ತಮ್ಮ ಒಂದು ಹೇಳೋದು ಎಲ್ಲ ಮಾಡಿದರೆ ಅವರು ಒಳ್ಳೆ ಸಾಧನೆ ಮಾಡ್ಬೋದು. ಅದು ನಾನು ಹೆಮ್ಮೆ ಪಡತಕ್ಕಂಥ ವಿಷಯ. ಅಂದರೆ ಪ್ರಯತ್ನ ಮಾಡಬೇಕು. ಯಾರಾದರೂ ಎಲ್ಲಿ ನಾವು ಇದರಲ್ಲಿ ಮಾಡಿದರೆ ಈ ಥರ ಇಲ್ಲ, ಹಂಗಾಗಿಲ್ಲ ಮಾಡೋಕ್ಕಿಂತ ಪ್ರಯತ್ನ ಮಾಡಲೇಬೇಕು. ಇಲ್ಲಿ ಮನೆಗೆ ಹಂಗಾರೆ ಬಿಸ್ನೆಸ್ ಇದೆ. ಬಿಸ್ನೆಸ್ ಇದೆ, ಕೆಲಸ, ಉದ್ಯೋಗ. ಬಿಸ್ನೆಸ್ ಅಂದ್ರೆ ಏನು?
ಪ್ರತಿಯೊಬ್ಬರು ಒಂದೊಂದು ಉದ್ಯೋಗ ಮಾಡ್ತಾರೆ, ಒಂದೊಂದು ಇದನ್ನು ಮಾಡ್ತಾರೆ. ಇಲ್ಲಿ ಸರ್ಕಾರಗಳು ಹೇಗೆ ಸಪೋರ್ಟ್ ಇದೆಯಾ ಸರ್ ಉದ್ಯೋಗಕ್ಕೆ? ಸಪೋರ್ಟ್ ಇದೆ, ಆದರೆ ಯಾವುದೂ ಇದು ಇಲ್ಲ, ತೊಂದರೆ ಇಲ್ಲ. ಯಾವ್ದು ಈಸಿಯಾಗಿ ನೀವು ಇದು ಮಾಡ್ಬೋದು. ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪೇಪರ್ಸ್ ನಿಮ್ಗೆ ಸರಿಯಾಗಿ ಲೋನ್ ಸಿಗುತ್ತೆ. 108 ಸಲ ಅಲಿಬೇಕಾಗಿಲ್ಲ? ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಹಾಂ, ಲೋನ್ಗೇನು ಈಸಿಯಾಗಿ ಸಿಗ್ತದೆ. ಆದ್ರೆ ಲೋನ್ ತೊಗೊಂಡ್ಮೇಲೆ ಮಾಡೋಂಥವ್ರು ಒಳ್ಳೆ ಪ್ರಾಂಪ್ಟ್ ಆಗಿರ್ತಾರೆ. ಆ ಕೆಲಸ ಮಾಡ್ಬೇಕಂತ ಒಂದು ಪರ್ಫೆಕ್ಟ್ ಇದನ್ನು ಮಾಡೋರು ತೊಗೊಳ್ತಾರೆ. ಬಂತ ಇನ್ನೊಂದು 2 ಕಿಲೋಮೀಟರ್, 5-6 ಕಿಲೋಮೀಟರ್. ಸರ್ ಈಗ ನಾವೆಲ್ಲಿ ಬಂದಿದ್ದೀವಿ ಸರ್? ಈಗ ನಾವಿಲ್ಲಿ ಖೇಡಾ ಜಿಲ್ಲೆಯ ಒಂದು ಊರಿದೆ, ಟಾಸರಾ ಅಂತೇಳಿ. ಖೇಡಾ ಡಿಸ್ಟಿಕ್ ಟಾಸರಾ ಅಂತ ಒಂದು ಊರಿದೆ. ಆ ಊರಿಗೆ ನಾವು ಇಲ್ಲಿ ಪ್ಲಾಂಟ್ಸ್ ಕೊಟ್ಟಿದ್ದೇವೆ. ಓಕೆ. ಆ ಪ್ಲಾಂಟ್ಸಿಗೆ ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಗುಜರಾತಿಂದ ಎಷ್ಟು ಕಿಲೋಮೀಟರ್ ಸರ್ ಇದು? ಗುಜರಾತ್ ಅಂತ ಸ್ಟೇಟ್ ಇದು. ನಿಮ್ಮ ಅಹಮದಾಬಾದ್ನಿಂದ 80 ಕಿಲೋಮೀಟರ್ ದೂರ ಇದೆ. 80 ಕಿಲೋಮೀಟರ್ ದೂರದಲ್ಲಿ ಇದೀವಿ. ಬಂದಿದ್ದೇವೆ. ಇಲ್ಲಿ ಏನ್ ಮಿಷಿನ್ ಕೊಟ್ರಿ ಇವ್ರಿಗೆ? ಇಲ್ಲಿ ರೋಸ್ಟರ್ ಮಷೀನ್ ಅಂತೇಳಿ ಈ ಕಡಲೆ, ಶೇಂಗಾ ಇವೆಲ್ಲ ಹುರಿಲಿಕ್ಕೆ, ಪಾಪ್ಕಾರ್ನ್ ಇವೆಲ್ಲ ಹುರಿಲಿಕ್ಕೆ ರೋಸ್ಟರ್ ಮಷೀನ್ ಕೊಟ್ಟಿದ್ದೇವೆ. ಆ ಮಷೀನ್ ನೀವು ನೋಡಬಹುದು ಇಲ್ಲಿ. ಈಗ ನಿನ್ನೆ ಲೋಡ್ ಆಯ್ತಲ್ಲ ನಿಮ್ಮದು ಮಿಷಿನ್, ಅದು ಎಲ್ಲಿ ಹೋಗಿದೆ? ಇಲ್ಲೇ ಬಂದಿದೆ. ಅದು ಇಲ್ಲೇ ಬಂದಿದೆ, ಅಲ್ಲಿಗೆ ಬಂದಿದ್ದೀವಿ. ಸಂಕ್ಷಿಪ್ತವಾಗಿ ಇವ್ರದ್ದು ಏನಾದ್ರು ಕತೆ ಹೇಳ್ಬೇಕಂದ್ರೆ ಇವರು ಹೇಗೆ ಶುರು ಆಯ್ತು? ಮೊದಲೇ ಭಾಳ ಬಡತನದಿಂದ ಬಂದವರು, ಕೈ ಬಟ್ಟೊಳಗೆ ನಮ್ಮ ಕೆಲಸ ಮಾಡ್ತಾ ಇದ್ರು. 1 ಚೀಲ 2 ಚೀಲ ಮಾಡ್ಕೊಂತ. ಈಗ ಅವರು ಸುಮಾರು 20 ವರ್ಷ ನಮ್ಮ ಮಷಿನ್ ತಗೊಂಡ್ಮೇಲೆ ಭಾಳಷ್ಟು ಡೆವಲಪ್ ಆಗಿ ಸುಮಾರು 2 ಮಷಿನ್ ಹಾಕಿದ್ದಾರೆ. ಈಗ 3ನೇ ಮಷಿನ್ ಸಹಿತ ಖರೀದಿ ಮಾಡಿದ್ದಾರೆ. ಈಗ ಮೊದಲು ಇವರು ಕೈ ಬಟ್ಟಿಯಲ್ಲಿ ಮಾಡ್ತಾ ಇದ್ದದ್ದು ಮಾಡಿ ಇದಾಗಿ ಇದು ಮಾಡಿದವರು. ಈಗೆಲ್ಲ ಮಷಿನಲ್ಲೇ ಮಾಡ್ತಾರೆ. ಈಗೆಲ್ಲ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಹಾಕಿದ್ದಾರೆ. ಮೊದಲು ಸಣ್ಣ ಜಾಗ ಇತ್ತು, ಅದೇ ಆದ್ಮೇಲೆ ಈ ಜಾಗ ತಗೊಂಡು ಇಲ್ಲಿ ಫ್ಯಾಕ್ಟ್ರಿ ಹಾಕಿ ಇದು ಮಾಡ್ಕೊಂಡು ಇದನ್ನ ಮಾಡಿದ್ದಾರೆ. ಏನವ್ರ ಹೆಸರು? ಇವ್ರ ಹೆಸರು ಹಸ್ಮುಖ್ ಬೈ ಪ್ರಜಾಪತಿ ಅಂತೇಳಿ. ಅಂದ್ರೆ ಎಷ್ಟು ವರ್ಷದ ಪರಿಚಯ ಸರ್ ನಿಮ್ಗೆ? ಅವ್ರು ನಮ್ಗೆ 15ರಿಂದ 20 ವರ್ಷದ ಪರಿಚಯ. 20 ವರ್ಷ ಅಂದ್ರೆ ನೀವು ಆ ಕಾಲನೂ ನೋಡ್ರಿ ಇವ್ರದ್ದು? ನೋಡಿದೆ. ಬಟ್ಟಿಲೆ ಮಾಡುವಾಗ ಅವಾಗ ನೀವೇನು ಕೊಟ್ಟಿದ್ರಿ ಇವ್ರಿಗೆ ಮಿಷಿನ್? ಇಲ್ಲ ಕೊಟ್ಟಿದ್ದಿಲ್ಲ. ಫಸ್ಟ್ ಟೈಮ್ ನೀವು ಇವ್ರಿಗೆ ಕೊಟ್ಟಿದ್ರಿ? ಸಣ್ಣ ಮಿಷಿನ್ ಕೊಟ್ಟಿದ್ವಿ. ಆನಂತರ ಬರ್ಬರ್ತಾ ದೊಡ್ಡ ಮಿಷಿನ್ ಕೊಟ್ಟು ಒಳ್ಳೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಒಳ್ಳೆ ಹೆಸರಿದೆ ಈ ಏರಿಯಾದೊಳಗೆ. ಹೌದಾ? ಈ ಜಿಲ್ಲೆ ಒಳಗನೆ ಇವ್ರ ಕ್ವಾಲಿಟಿ ಇದೆ. ಹೌದಾ? ಈಗ ಪ್ರೊಡಕ್ಷನ್ ಎಷ್ಟಿದೆ ಸರ್ ಇವ್ರದ್ದು? ಈಗ ಮಾಡ್ತಿದ್ದಾರೆ. ಒಳಗಡೆ ಅವ್ರಿಗೆ ವಿಚಾರ ಮಾಡೋಣ ಅಂತ ಬರ್ರಿ. ಓಕೆ. ಪಪ್ಪ ಅವೇ ಚೆನ್ನ ಅಂದರೆ ಚೆನ್ನ ಸೌಕರ್ ಒಳಗೆ ಮಾಲಕರು ಒಳಗಿದ್ದಾರೆ. ಓಕೆ. ನಿಮ್ಮ ಮಿಷಿನ್ ಇಳಿತಾ ಇದೆ? ಇಳಿತಾ ಇದೆ. ಓಕೆ. चालू प्रोसेस है. ಹಸ್ಮುಖ್ ಬೈ ಪ್ರಜಾಪತಿ ಅಂತೇಳಿ ಇವಳು ಸುಮಾರು 20 ವರ್ಷದಿಂದ ಭಾಳಷ್ಟು ಬಡವರು. ಅಲ್ಲಿಂದ ಬಂದು ಇಲ್ಲಿ ಎಲ್ಲ ಸೈಕಲ್ ಮೇಲೆ ಹಳ್ಳಿಗೆ ಹೋಗಿ ಅರ್ಧ ಕೆ ಜಿ 1/4 ಕೆ ಜಿ ಇವೆಲ್ಲ ಕಡಲೆ ಶೇಂಗಾ ಮಾರಿ ಜೀವನ ಸಾಗಿಸ್ತಾ ಇದ್ರು. ಅದರ ನಂತರ ಒಂದು ಸಣ್ಣ ಸ್ಕೂಟಿ ತೊಗೊಂಡು M80 ತೊಗೊಂಡು ಹಳ್ಳಿ ಮೇಲೆಲ್ಲ ಹೋಗಿ ಮಾರ್ಕೊಂಡು ಬಂದು ಮನೆಯಲ್ಲಿ ರಾತ್ರಿ ಎಲ್ಲ ಉರಿಯೋದು, ಬೆಳಗ್ಗೆದ್ದು ಮಾರ್ಲಿಕ್ಕೆ ಹೋಗೋದು. ಅಣ್ಣ ತಮ್ಮ ಹಿಂಗೆ ಕಷ್ಟಪಟ್ಟು ಇವರು ಒಂದು 10 ವರ್ಷ ಇದೇ ಕೆಲಸ ಮಾಡಿದರು. ಆನಂತರ ನಾವು 2001ರಲ್ಲಿ 1 ಇಲ್ಲ 2ರಲ್ಲಿ ಇವರಿಗೆ ನಮ್ಮ ಮಷಿನ್ ಮಾಡೋದು ಗೊತ್ತಾಯಿತು. ನಮ್ಮ ಹತ್ರ ಬಂದರು. ನಮ್ಮದಿಂದ ದೂರ ಇಲ್ಲ, ನಮಗೆ 20 ಕಿಲೋಮೀಟರ್ ದೂರದಲ್ಲಿದ್ದಾರೆ. ನಮಗೆ ಭಾಳ ಕಷ್ಟ ಇದೆ, ನಮಗೆ ಮಷಿನ್ ಸ್ವಲ್ಪ ಕೊಡಿ, ದುಡ್ಡು ನಾವು ಕಂತು ನಿಮ್ಗೆ ಕೊಡ್ತೇವೆ ಅಂತ ಹೇಳಿದ್ರು. ಅವರೊಂದು ಒಟ್ಟಿಗೆ ದುಡ್ಡಲ್ಲ, ವಿಶ್ವಾಸದ ಮೇಲೆ ಒಂದು ನಂಬಿಕೆ ಮೇಲೆ ನಾವು ಅವ್ರಿಗೆ ಮಷಿನ್ ಮಾಡಿಕೊಟ್ವಿ. ಅಲ್ಲಿಂದ ಅವರು
ಇಬ್ಬರು ಕೆಲಸ ಮಾಡ್ತಾ ಮಾಡ್ತಾ ಸುಮಾರು ಈಗ ಒಂದು 8-10 ಜನ ಲೇಬರ್ ಇಟ್ಕೊಂಡು ಮತ್ತು ಹಳೆ ಫ್ಯಾಕ್ಟ್ರಿಗೆ ಸಣ್ಣದಿತ್ತು ಭಾಳ ಜಾಗ ಮನೆ ಮುಂದೆನೇ ಇದೆ ಇದೆಲ್ಲ ಇದು ಮಾಡಿಕೊಂಡು ಮತ್ತು ಇದು ಬೇರೆ ಇದೆಲ್ಲ ದೊಡ್ಡ ಜಾಗ ಖರೀದಿ ಮಾಡಿ ಇಲ್ಲಿ ಫ್ಯಾಕ್ಟ್ರಿ ಹಾಕಿ ಇಲ್ಲಿ ಮಷಿನ್ ಮತ್ತು 2 ಮಷಿನ್ ಈ ಥರ 3 ಮಷಿನ್ ಹಾಕಿ ಈಗ ಇಡೀ ನಮ್ಮ ಈ ಒಂದು ಖೇಡಾ ಜಿಲ್ಲಾ ಆನಂದ ಜಿಲ್ಲಾ 2 ಜಿಲ್ಲಾಕ್ಕೂ ಒಳ್ಳೆ ಸಪ್ಲೈಯರ್ ಒಳ್ಳೆ ಕ್ವಾಲಿಟಿ ಅಷ್ಟು ಇದು ಮಾಡ್ಕೊಂಡು ಇವ್ರ ಹೆಸರು ಭಗವತಿ ಇಂಡಸ್ಟ್ರಿ ಅಂತ ಬ್ರ್ಯಾಂಡ್ ಇದೆ ಕಮಲ ಬ್ರ್ಯಾಂಡ್ ಅಂತೇಳಿ ತುಂಬ ಹೆಸರಿದೆ ಈ ಏರಿಯಾದಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ಎಲ್ಲ ಕಡೆನೂ ಇವ್ರ ಹೆಸರು ಫೇಮಸ್ ಇದೆ ಸೈಕಲ್ನಿಂದ ಶುರುವಾಗಿದ್ದು ಈಗ ಇಲ್ಲಿ ತನಕ ಬಂದಿದೆ ಹಾಗಾದರೆ ನಾನು ಗಮನಿಸ್ದಂಗೆ ಒಟ್ಟು ಎಲ್ಲರದು ಜರ್ನಿ ದೊಡ್ಡದಾಗಿದೆ ಸರ್. ಇದು ಶಾರ್ಟ್ ಪೀರಿಯಡಲ್ಲಿ ಯಾರು ಬೆಳೆದವ್ರು ಅಲ್ಲ, ಯಾರು ಮಾಡಿಲ್ಲ. ಹಂಗೆ ಆಗೋದಿಲ್ಲ, ಆಗೋದಿಲ್ಲ ಜಾದು ಆಗಲ್ಲ ಅಂತೀರಿ? ಆಗಲ್ಲ ಜಾದು ಆಗಂಗಿಲ್ಲ. ಹಾಂ, ಜಾದು ಅಂದ್ರೆ ಜಾದೂಗಾರನ ಕಷ್ಟ ಪಡ್ಬೇಕು. ಸರ್ಕಸ್ನಾಗ ಹೋಗಿ ಮ್ಯಾಗಿನ ಕೆಳಗೆ ಬಿದ್ದರೆ ಅವ್ನು ಜಾದೂಗಾರ ಆಗ್ತಾನೆ. ಹಿಂಗೆ ಅವಂದು ಅಷ್ಟು ಈಸಿ ಇಲ್ಲ. ಅಲ್ಲಿ ಕಲೆ ಇದೆ. ಬರ್ರಿ ಸರ್, ಹಂಗೆ ಅವ್ರನ್ನ ಮಾತಾಡ್ಸೋಣ. ಓಕೆ, ಅಲ್ಲ ನಾವು ಹಿಂದೆ ನಿನ್ನೆ ಒಬ್ರನ್ನ ಮಾತಾಡ್ಸಿದ್ವಿ, ಅಲ್ಲಿ ತೋರಿಸಿದ್ರಿ, ಪಾಪ ಅವ್ರದ್ದು ಸೈಕಲ್ ಜರ್ನಿ ಲುಂಬಜ್ಜಿ ಅಲ್ವಾ? ಹೌದೌದು. ಬಟ್ ಇವ್ರದ್ದು ನೋಡಿದ್ರೆ ಹಿಂಗಿದೆ, ಭಾಳ ಕಷ್ಟ. ಹಾಂ. ಆಮೇಲೆ ಇನ್ನೊಂದು ಗಮನಿಸ್ದಂಗೆ ಸರ್, ಇಲ್ಲಿ ಈಗ ಅವರು ಮಕ್ಕಳಾಯ್ತು, ಅವ್ರ ರಿಲೇಷನ್ ಆಯ್ತು, ಒಟ್ಟಿಗೆ ತಗೊಂಡು ಇಲ್ಲಿ ಮಾಡ್ತಾರೆ. ಅವ್ರ ತಮ್ಮ, ಅವ್ರ ಅಣ್ಣ ತಮ್ಮ, ಅವರ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲರೂ ಸೇರಿ ಸಂಯುಕ್ತ ಕುಟುಂಬದಲ್ಲೇ ಬಿಸ್ನೆಸ್ ಮಾಡ್ತಾರೆ. ಓದಿಸ್ತಾರೆ, ಬಟ್ ಇದೇ ಬಿಸ್ನೆಸ್ಗೆ ಆಗ್ತಾರೆ. ನೌಕರಿ ತಗೊಂಡೋಗಿ ಇಲ್ಲ. ಓಕೆ. ಹಾಂ. ಸೊ ಈಗ ಕೂಡ ಇವ್ರ ಮಕ್ಕಳು ಇದರಲ್ಲೇ ಮಾಡ್ತಿದ್ದಾರೆ. ಇದರಲ್ಲೇ ಮಾಡ್ತಾರೆ. ಓಕೆ. ಓದ್ಲಿಕ್ಕೆ ಬರ್ಲಿಕ್ಕೆ ಅಕೌಂಟ್ ಮಾಡ್ಲಿಕ್ಕೆ ಬರ್ತಿರ್ಬೇಕು, ಅಷ್ಟು ಕಲ್ತ್ರೆ ಸಾಕು. ಜೀವನ ನಡೆದೋಗುತ್ತೆ. ಡಿಗ್ರಿ ಬೇಕು, ನಮ್ಗೆ ಪರ್ಸೆಂಟೇಜ್ ಬೇಕು, ಮಾರ್ಕ್ಸ್ ಬೇಕು ಅನ್ನಂಗಿಲ್ಲ. ಓಕೆ, ಅದ್ಭುತ. ಕರೀರಿ ಸರ್, ಅವರೇನಾ? ಹಾಂ. ಸರ್ ನಮಸ್ತೆ. ಸರ್ ನಮಸ್ತೆ. ಹಾಂ, ಇವರು ಈ ಕಂಪನಿ ಮಾಲಕರು. ಓಕೆ. ಹಸ್ಮುಖ ಪ್ರಜಾಪತಿ ಅಂತೇಳಿ. ಹಸ್ಮುಖ್ ಬಾಯ್ ಪ್ರಜಾಪತಿ. ಹಸ್ಮುಖ್ ಬಾಯ್ ಸದಾ ಇವ್ರ ಜೊತೆಗೆ ನೀವು ಮಾತಾಡಿ. ओके, आपका बारे में वो साहूकार बताते, तो आपका साइकिल में जर्नी शुरू हो गया था ना? स्टार्टिंग 1990 1990 हाँ, फिलहाल आज से चेक देते घर में हाँ. दिन का लगभग 1,000 किलो माल भट्टी में निकलता था मैं. हाँ. ओके. हाँ. फिर धीरे धीरे मशीन लिया इनका लगभग 98 में, पहला मशीन 98 में 8 साल बाद. हाँ. दूसरा मशीन लिया 2004 में, 2006 में. तीसरा मशीन लिया 2017 में, 17 में. और चौथा मशीन 2026 में लिया. नाल्कने मशीन. ओके. अभी तक ये 4 मशीन है अपने पास, चौथा मशीन है. 4 मशीन है. चार ही इनों के पाटिल भाई का ही, पाटिल भाई का. मंजूनाथ से. कोई प्रॉब्लम नहीं मशीन में, हाँ. माल भी बढ़िया निकलता है. हाँ. ओके. हाँ. हमारे और पाटिल भाई का संबंध ऐसा है कि जहाँ भी ऑल भारत में जहाँ भी मशीन वाले देखने आते हैं ना, हाँ. कोई किसी को वहाँ जाने नहीं देता, लेकिन मैंने इनके लिए छूट दी रखे कि कोई भी आपका कस्टमर हो बताओ. ओके. हाँ. ಇಲ್ಲೇ ನೋಡ್ಲಿಕ್ಕೆ ಇವ್ರ ಹತ್ರ ಫ್ಯಾಕ್ಟ್ರಿಗೆ ಬರೋದು, ವಿಸಿಟ್ ಮಾಡಿಸ್ಲಿಕ್ಕೆ. ನಿಮ್ದು ಏನಾದರೂ ಏನಿದ್ರೆ ಮಷೀನ್ ನೋಡಕ್ ಬಂದ್ರೆ ನೀವು ಓಕೆ, ಒಳ್ಳೆ ಸಹಕಾರ ಕೊಡ್ತಾರೆ. हाँ. क्या पढ़ाया सर आपने? मैं पढ़ाई तो अभी 7-8 पास. 8 पास. कौन सा गांव इधर ही है आप? नहीं, वैसे राजस्थान का हूँ, सिरोही डिस्ट्रिक्ट में. राजस्थान से आया? वल्दरा गाँव में, शिरोई डिस्ट्रिक्ट, शिरोई जिला. हाँ. मैं यहाँ आया तो 13 साल का था. 13 साल का था. क्या क्या काम किया आपने? बस पहले आके वो भट्टी में भूसा डालता था, सिंगदाने में. पहले कारीगर रखा था, फिर वो हम भी सीख गए. ओके. हाँ. 8 पास करके 13 साल का था. हमारे राजस्थान में 5 साल का होता तब स्कूल बैठाते हैं. 8 पास किया, 8 पास से 13 साल का था तभी इसी लाइन में हूँ. ओके. कितने आदमी है आपके पास ये काम करने वाले? 18 आदमी इंसान है. 18. 18 ಜನ ಕೆಲಸ ಮಾಡ್ತಾರೆ. ಓಕೆ. 18 ಫ್ಯಾಮಿಲಿಗೆ ಅವರು ಸಲಹೆ ಮಾಡ್ತಾರೆ, ಇವ್ರು ಸಾಕ್ತಾರೆ. ಕೇಳಿ ಯಾ ಸೈಕಲ್ ಮೇಲೆ ತಗೊಂಡು ಹೋಗ್ತಿದ್ರ ಅಥವಾ ಮತ್ತೆ ಸ್ಕೂಟರ್ ಬಂತು, ಮಾರ್ಕೆಟ್ ಹೇಗೆ ಮಾಡ್ತಿದ್ರು? ಬೇಕಾದಷ್ಟು ಅವಾಗ ಇವ್ರಂಗೆ ಮಾರೋರು ಇದ್ರು, ಇವ್ರ ಮೇಲೆ ಹೆಂಗ್ ಸೇಲ್ ಆಗ್ತಿತ್ತು? ಕೇಳಿ. તમે माल सत्यापति मार्केट में तुम्हें क्यों करता था? तुम्हें आप कैसे जाते थे सेल करने के लिए?
पहले यहाँ से साइकिल पे लगा के रोड पे लेके जाता था, 30-30 किलो का बंच बनाते थे। फिर तो रोड पे जो गाड़ी चलती है ना लाइन वाली, उसमें डालता था। वो यहाँ से ले जाके 18-20 किलोमीटर 40 किलोमीटर हाईवे वाला काम कवर करता था। वहाँ भी जगह उतारता, फिर वहाँ से फिर साइकिल किराए पे लेता था और किराए के साइकिल पे 30-30 किलो एक दुकान पे माल देते थे हम। ये 93-94 की बात है। कितने कमाते थे उस वक्त? उस टाइम पे भी किलो पे 1 रुपया, जब कि लगभग 12 रुपये किलो सिंग थी, हाँ तब भी किलो 1 रुपये कमाते थे। 20 रुपया हो गया तो भी 1 रुपया। हमारा परसेंट किलो पे 1 रुपया ही मुनाफा है। 1 रुपया? 1 रुपये पे धंधा करते हैं। आज 140 की सिंग है, किलो पे 1 रुपया ही मुनाफा है। अभी अभी कंपटीशन बहुत है मार्केट बहुत है। में, बहुत कंपटीशन है। हाँ हाँ। कभी कभी नुकसान करके भी व्यापार करना पड़ता है। कितने प्रोडक्शन होता है अभी? यहाँ पे 3-4 टन का प्रोडक्शन करते हैं हम। 4 टन डेली? 3-4 टन। ओके हाँ 4,000 kg। ओके। क्या दोनों। कर्नाटक जाते हैं माल? नहीं नहीं, यहीं पे लगभग 90 किलोमीटर के एरिया में, ज़्यादा दूर नहीं जाते हम। ओह लास्ट में लास्ट 90 किलोमीटर। ಓಕೆ ಹಾಂ ಹಾಂ ಇವು ಕಡ್ಲಿ ಬರೋದು ನಮ್ಮ ಕಡೆ ಅಣ್ಣಿಗೇರಿ ಕಡ್ಲಿ ಬರೋದು. हाँ 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 ಅಣ್ಣಿಗೇರಿ ಕಡ್ಲಿ ओ कर्नाटक से आता है ना? चना टोटली कर्नाटक से आता है। गुलबर्गा, हाँ गुलबर्गा। प्रॉपर गुलबर्गा। ओके अभी इसका इधर नहीं मिलता है क्या? इधर मिलता है, लेकिन वहाँ की चने की जो पहचान है वो यहाँ पे नहीं, उसकी मतलब क्वालिटी वहाँ जैसी नहीं मिल सकती है। पहले पुरानी फैक्ट्री गांव में थी, हाँ इसको 2017 में लाया यहाँ पे, 17 में हाँ 2017 में लाया। अब कितने कमाते हैं मंथली आप? वही दिन का 4-5 हज़ार रुपया। हाँ जितना टन माल निकलेगा उतना पैसा मिलेगा। ओके 5,000 kg पूरा खर्चा निकाल के, मतलब पुराना नेट बेनिफिट, मतलब सबका नफा, हाँ सब खर्चा निकाल के। हाँ 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 kg 1 ರೂಪಾಯಿ। ಅಂದರೆ ಎಷ್ಟು ಸೇಲ್? 5,000 kg ಮಾಡಿದ್ರೆ 5,000 ರೂಪಾಯಿ ದಿವಸಕ್ಕೆ ₹5,000 ಡೈಲಿ. ಉಳಿತದೆ ಎಲ್ಲ ಖರ್ಚು ತೆಗೆದು. ಹಾಂ